ನಿವೃತ್ತರಾದಂತಹ ಯಾವುದೇ ಇಲಾಖೆಯ ನೌಕರರಾಗಲಿ ವಿಶ್ರಾಂತ ಜೀವನದೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಕಲಬುರಗಿ ಚಿಗರಹಳ್ಳಿಯ ಮಹಾಶಿವಯೋಗಿ ಸಿದ್ಧ ಬಸವ ಕಬೀರ ಶ್ರೀಗಳು ಹೇಳಿದ್ರು. ಹಾಗೆ ನಾಲತವಾಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಿವೃತ್ತ ಸಾರಿಗೆ ನೌಕರರ ನಾಗರಿಕ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ನಾಡು ಕಂಡಂತಹ ಅಪರೂಪದ ನಡೆದಾಡುವ ದೇವರು ವೀರೇಶ್ವರ ಶರಣರ ನಾಡಿನಲ್ಲಿ ಪಾದವಿಟ್ಟಂತಹ ನಾನು ಧನ್ಯನಾಗಿದ್ದೇನೆ ಅಂತ ಹೇಳಿ ಭಾವುಕ ನುಡಿಗಳನ್ನಾಡಿದಂಥ ಶ್ರೀಗಳು, ಪ್ರಾಣಿ ಬಲಿ ಬೇಡ ಅಂದ ಮಾತ್ರಕ್ಕೆ ಕೇಳದ ಜನರಿಂದ ಮನನೊಂದಂತಹ ಶರಣರು ಊರನ್ನೇ ಬಿಟ್ಟು ಹೋದ ವೀರೇಶ್ವರರು ಕಟ್ಟ ಬಸವ ತತ್ವದ ಹಾದಿ ಹಿಡಿದವರು ಅಂತ ಹೇಳಿ ತಿಳಿಸಿದ್ರು. ಇನ್ನು ಈ ವೇಳೆ ಸಂಸ್ಥಾನ ಮಠ ಮಲಗಾಣದ ಜೊಡೆಯ ಶಾಂತಲಿಗ ಮಹಾಸ್ವಾಮಿಗಳು, ಹರನಾಳದ ನಿಮಳಖೇಡ ಮಹಾಸಂಸ್ಥಾನದ ಸಂಗನ ಬಸವ ಮಹಾಸ್ವಾಮಿಗಳು, ಅಭಿವೃದ್ಧಿ ಹೋರಾಟಗಾರರ ಮುಖಂಡರಾದಂತಹ ಮುತ್ತುಸ್ವಾಮಿ, ಸ್ಥಾವರ ಮಠ ನಿವೃತ್ತ ಸಾರಿಗೆ ಹಿರಿಯ ನೌಕರರಾದಂಥ ಬಸವರಾಜ್ ಹಾವರಗಿ, ಗಿರೀಶ ಕ್ಷತ್ರಿ, ಗಂಗಾಧರ ಗಂಗನಗೌಡ್ರ, ರಾಚಯ್ಯ ಕಪ್ಪರದ ಮಠ ಮಾತನಾಡಿದರು. ನಿವೃತ್ತರಾದಂತಹ ಆದಪ್ಪ ಗಂಗನಗೌಡ್ರ, ಶೇಖಪ್ಪ ವಾಲಿ, ರಾಚಯ್ಯ ಕಪ್ಪರದ ಮಠ, ಕಮಲಕ್ಷತ್ರಿ ಹಾಗೂ ಶರಣಪ್ಪ ದೇಸಾಯಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಗಳ ಸಮ್ಮುಖದಲ್ಲಿ ನಾಗರಿಕ ಸನ್ಮಾನ ನೆರವೇರಿತು. ಕಾರ್ಯಕ್ರಮದಲ್ಲಿ ಸಂಗಪ್ಪ ಸೇದಿಭಾವಿ, ಗೌಡಪ್ಪ ಬಾವಿಮನಿ, ಈರಯ್ಯ ಸ್ವಾಮಿ, ನಿರ್ವಾಹಕರಾದಂತಹ ಪೇಠಕರ್ ಶರಣಪ್ಪ ಮುಂದಿನಮನಿ, ಶರಣಪ್ಪ ಗಚ್ಚಿನಮಠ, ಚನ್ನಪ್ಪ ಗಂಗನಗೌಡ್ರ, ಗಂಗಪ್ಪ ಗಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು. ವೇದಿಕೆ ಮೇಲೆ ಆಸೀನರಾಗಿದ್ದಂಥ ನಮ್ಮ ಗೆಳೆಯರ ಬೆಳವಣಿಗೆ ಆದಂಥ ಸಂಚಾರಿ ನಿಯಂತ್ರಕರು, ಆಮೇಲೆ ಅಧಿಕಾರಿಗಳು ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ಇವತ್ತಿನ ದಿವಸ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ನಾನು ಬಯಸೋದಿಲ್ಲ. ಇನ್ನೂ ಅನೇಕರು ಮಾತಾಡಿದ ಗುರುಜಿಗಳು ಆಶೀರ್ವಚನ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಸಮಯನ ಭಾಳ ತಗೊಳ್ಳೋದಿಲ್ಲ. ಇದಕ್ಕೆ ಪ್ರತಿ ವರ್ಷನೂ ಇದೇ ಥರನ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ನಮಗೆ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ, ಇನ್ನೂ ನಮ್ಮ ನಾಲ್ತೋಟದಲ್ಲಿ ಇನ್ನೂ ಒಂದು ದೊಡ್ಡ ಹೆಜ್ಜೆ ಮುಂದಿಟ್ಟಿದ್ದೀವಿ. ನಮ್ಮ ನಾಲ್ತೋಟ ಒಂದು ಮಿನಿ ಘಟಕ ಪ್ರಾರಂಭ ಮಾಡ್ಬೇಕಂತ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಸಂತೋಷ ಸಂಗತಿ. ಇದಕ್ಕೆ ಎಲ್ಲರದ್ದು ಸಹಕಾರ ಬೇಕು. ನನ್ನ ಒಬ್ಬನಿಂದ ಆಗಂಗಿಲ್ಲ. ಪ್ರಯತ್ನ ಮಾಡಿದ್ರೆ ಇದು ಎಷ್ಟು ದಿವಸ ಹೋಗುತ್ತೆ. ಅದಕ್ಕೆ ಆಶೀರ್ವಾದ ಮಾಡ್ತಾರೆ, ಅಜ್ಜರು ಬಂದಿದ್ದಾರೆ. ಅದಕ್ಕೂ ಇದಕ್ಕೆಲ್ಲ ಸಪೋರ್ಟ್ ತಾವು ಕೊಡ್ಬೇಕಂತ ಹೇಳಿ ನಾನು ಈ ವೇದಿಕೆ ಮೇಲೆ ಈ ಎರಡು ಮಾತನಾಡಿ ನಿವೃತ್ತಿ ಹೊಂದಿರತಕ್ಕಂಥ ರಾಚಯ್ಯ ಗುರುಗಳು ಹಾಗೂ ಆದಪ್ಪಣ್ಣವರು ಹಾಗೂ ಚಂದ್ರಶೇಖರ್ ವಾಲಿ ಅವರು ಹಾಗೂ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಕಮಲಾ ಡಿ ಕ್ಷತ್ರಿಯವರು, ಇವರು ಸುದೀರ್ಘವಾಗಿ ಯಾವುದೇ ಒಂದು ಕರ್ತವ್ಯ ಲೋಪವಾಗದಂತೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಅಂದರೆ ಅದು ಸೌಭಾಗ್ಯನಂತೆ ತಿಳಿಬೇಕು. ಯಾಕಂದರೆ ಸಾರಿಗೆ ಸಂಸ್ಥೆಯಲ್ಲಿ ಅಷ್ಟು ಸುಲಭವಾಗಿ ನಿವೃತ್ತಿ ಹೊಂದುವುದಂದರೆ ಭಾಳ ಕಠಿಣ. ಅಂಥದ್ರಲ್ಲಿ ಇವರು ಸುದೀರ್ಘವಾಗಿ ನಿವೃತ್ತಿ ಹೊಂದಿದ್ದಾರೆ ಅಂತಂದರೆ ಅದು ಈ ನಮ್ಮ ನಾಲತವಾಡದ ಶರಣರ ಒಂದು ಆಶೀರ್ವಾದವೇ ಅಂತೇಳಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಇನ್ನು ಮುಂದೆ ಕೂಡ ನಾಲತವಾಡದಲ್ಲಿ ಸಾಕಷ್ಟು ಜನ ನಮ್ಮ ಸಾರಿಗೆ ನೌಕರರು ಮತ್ತು ಸಹೋದರರು ಇದ್ದಾರೆ, ಸಹೋದರಿಯರು ಇದ್ದಾರೆ. ಅವರು ಕೂಡ ಇದೇ ದಾರಿಯಲ್ಲಿ ಅವರ ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ, ಹಿರಿಯರು ಮಾರ್ಗದರ್ಶನದಂತೆ ಅವರು ಕೂಡ ಒಂದು ಸಾರಿಗೆ ಸೇವೆಯನ್ನು ಸಲ್ಲಿಸಿ ಇದೇ ರೀತಿ ಸುಖದಿಂದ ನಿವೃತ್ತಿಯಾಗಲಿ ಅಂತೇಳಿ ಹಾರೈಸುತ್ತಾ. ಈಗ ನನಗೂ ಖುಷಿ ಅನಿಸ್ಲಿಲ್ಲ. ಬಹಳ ದಿವಸದಿಂದ ಹಸಿವಿತ್ತು, ಬಹಳ ದಿವಸದಿಂದ ತವಕ ಇತ್ತು. ನನಗೇನು ಅಂತ ಕೇಳಿದ್ರೆ, ನಾಲತವಾಡದ ವೀರೇಶ್ವರ ಚರಿತ್ರೆ ಬಹಳ ಚೆನ್ನಾಗಿ ಹೇಳ್ತಿದ್ದೆ, ಆದರೆ ನಾಲತವಾಡದೊಳಗೆ ನಾ ಮಾತಾಡಿರಲಿಲ್ಲ. ಅಂಥ ಅವಕಾಶ ಇವತ್ತು ಒದಗಿ ಬಂದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗಿದೆ. ಇವೆಲ್ಲದಕ್ಕಿಂತ ಆನಂದವಾಗಿದ್ದಂದ್ರೆ ಇವತ್ತು ನಾಲತವಾಡದೊಳಗೆ ನಾನು ನಿಂತ್ಕೊಂಡು ಮಾತಾಡ್ತೀನಲ್ಲ, ಅದು ಬಹಳ ಖುಷಿ ಅನಿಸಿದೆ. ಅದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ, ನಮ್ಮ ಪರಮ ಪೂಜ್ಯ ಮಲಗಾಣದ ಶ್ರೀಗಳು ಕಡ್ಕೋಳ ಮಡಿವಾಳಪ್ಪ ಒಂದು ಮಾತು ಹೇಳ್ತಾನೆ, ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು ಅಂತ ಹೇಳಿ. ಇಷ್ಟು ವರ್ಷ ಆದರೂ ಕೂಡ, 60 ವರ್ಷ ಕಾಯ್ದರೂ ಕೂಡ ಇವತ್ತು ನಿಮ್ಮ ಮನಸ್ಸು ಹೊಂದಾಗಿ ನಾ ಇಲ್ಲಿ ಬಂದು ಕೂತಿದ್ದೀನಲ್ಲ, ಇದಕ್ಕೆಲ್ಲ ವೀರೇಶ್ವರ ಶರಣರ ಆಶೀರ್ವಾದ, ಪರಮ ಪೂಜ್ಯ ಮಲಗಾಣದ ಶ್ರೀಗಳ ಆಶೀರ್ವಾದ ಅಂತ ಹೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಬಹಳ ಅದ್ಭುತವಾದಂತಹ ವ್ಯಕ್ತಿ ನಿಮ್ಮ ಊರೊಳಗಾಗಿ ಹೋಗಿದ್ದಾರೆ. ಬಹುಶಃ ನಮಗಾದ್ರೆ ಅರಿವಿರಂಗಿಲ್ಲ. ನಾಲತವಾಡದ ವೀರೇಶ್ವರ ಶರಣರು ಈ ಊರನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಬಲಿ ಕೊಡುವಂಥ ಸಮಯದೊಳಗೆ, ಕುರಿ ಕೋಣ ಕಡಿಯುವಂಥ ಸಮಯದೊಳಗೆ ನಾವೆಲ್ಲ ಸ್ವಾಮಿಗಳಾಗಿದ್ದೀವಿ. ಕ್ರಾಂತಿ ಬಂತು ಅಂದ್ರೆ ನಮ್ಮ ಬಾಗಿಲ ನಾವು ಮುಚ್ಕೊಂಡು ಮಠದೊಳಗೆ ಕೂಡ್ತೀವಿ. ಯಾಕಪ್ಪ ಬೇಕು ನಮಗೆಲ್ಲ ಬಸವ ತತ್ವ ಅಂತ
ಮೈಮರೆಸ್ಕೊಂಡು ಹೋಗ್ತೀವಿ. ಆದರೆ 40 ವಾರ್ಡದ ವೀರೇಶ್ವರ ಶರಣರು ಅವ್ರ ಬಗ್ಗೆ ಹೇಳಬೇಕಾದ್ರೆ ಮೈ ರೋಮಾಂಚನ ಆಗ್ತದೆ. ಇವತ್ತಿನ ಸ್ವಾಮಿಗಳಾಗಲಿ, ಇವತ್ತಿನ ಬಸವ ತತ್ವ ಪ್ರಚಾರದವರಾಗಲಿ ಹೋಲಿಕೆ ಮಾಡಬೇಕಾದ್ರೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೀನಿ, ಸಮಯ ಆಗಿದೆ. 4 ವಾರ್ಡದ ವೀರೇಶ್ವರ ಶರಣರ ಬಗ್ಗೆ ಹೇಳಬೇಕಾದ್ರೆ ಇವತ್ತಿನ ಸ್ವಾಮಿಗಳು ಬಸವಣ್ಣನನ್ನ ಕುದುರಿ ಮಾಡಿ ತಾವು ಮೇಲೆ ಕೂತ್ಕೊಂಡು ಬಸವ ತತ್ವ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. 4 ವಾರ್ಡದ ವೀರೇಶ್ವರ ಶರಣರು ಹಂಗಲ್ಲ. 4 ವಾರ್ಡದ ವೀರೇಶ್ವರ ಶರಣರು ಹಂಗಲ್ಲ. ತಾವೇ ಕುದುರೆಯಾಗಿ ಬಸವಣ್ಣನ ಹೆಗಲ ಮೇಲೆ ಹೊತ್ತುಕೊಂಡು ನಾಡಿನಾದ್ಯಂತ ಪ್ರಚಾರ ಮಾಡಿದಂಥವ್ರು 4 ವಾರ್ಡದ ವೀರೇಶ್ವರ ಶರಣರು. ಗಳಿಸು ಎಲೆಮರೆಯ ಕಾಯಾಗಿ ಇರಬಯಸು, ಎಲೆಮರೆಯ ಕಾಯಾಗಿ ಇರಬಯಸು. ನಂಬಿಗೆಲ್ಲದ ಕಾಯ ಡಿಂಭದಲ್ಲಿ ಕುಳಿತು, ನಂಬಿಗೆಲ್ಲದ ಕಾಯ ಡಿಂಭದಲ್ಲಿ ಕುಳಿತು ಅಂಬರಕ್ಕೆ ಹಾರುವ ಸಂಭ್ರಮದಿ ತೊಡಗೀನಿ, ಅಂಬರಕ್ಕೆ ಹಾರುವ ಸಂಭ್ರಮದಿ ತೊಡಗೀನಿ. ಶಂಭುವಿನ ಮೀರಿದ ಬ್ರಹ್ಮನಿವ ನೆನೆಸದಲೆ, ಶಂಭುವಿನ ಮೀರಿದ ಬ್ರಹ್ಮನಿವ ನೆನೆಸದಲೆ. ಎಲೆಮರೆಯ ಕಾಯಾಗಿ ಇರಬಯಸು, ಮಲಿನ ಬುದ್ಧಿಯ ನೀಗಿ ಆತ್ಮಶ್ರೀಯನ್ನು ಗಳಿಸು. ಎಲೆಮರೆಯ ಕಾಯಾಗಿ ಇರಬಯಸು. ಹರಕೊಟ್ಟ ಕಾಲಕ್ಕೆ ಶ್ರೀಯನ್ನೇ ದಾನ ಮಾಡಿ, ಹರಕೊಟ್ಟ ಕಾಲಕ್ಕೆ